ಇಂದಿನ ಸಂಚಿಕೆಯಲ್ಲಿ ನಂದ ಗಿರಿಜನ ಹತ್ರ ಅವನ ಮೇಲಿರೋ ಚೂರು ಪಾರು ಗೌರವ ಕೂಡ ಇರೋದಿಲ್ಲ. ಹಾಗೆ ಅವ್ನು ತುಂಬ ಕೆಳಮಟ್ಟದಲ್ಲಿ ನೋಡ್ಬಿಡ್ತೀನಿ ಅಂತ ಹೇಳ್ಬಿಡು ಗಿರಿಜಾ ಅಂತ ಅನ್ಕೊಂಡು ನಂದ ಹೇಳ್ತಾನೆ. ಅದನ್ನ ಕೇಳಿಸ್ಕೊಂಡು ವಲ್ಲಭಂಗೆ ಫುಲ್ ಬೇಜಾರಾಗುತ್ತೆ. ಅದನ್ನ ಕೇಳಿಸ್ಕೊಂಡು ಆರ್ಟಿಸ್ಟು ನನ್ನ ಬೈತಾರೋ ಯಾರನ್ನ ಬೈತಾರೋ ನನಗೆ ನಾಯಿಗೆ ಗೊತ್ತು, ಸುಮ್ಮನೆ ಇರು ಅಂತ ಹೇಳ್ತಾಳೆ. ಆಮೇಲಿಂದ ನಂದ ನಂಗೆ ಬೇಜಾರಾಗೋಗಿದೆ, ಯಾವ ದೇವಸ್ಥಾನನೂ ಬೇಡ ಏನೂ ಬೇಡ ನಡಿ ಅಂದ್ಬಿಟ್ಟು ಗಿರಿಜನ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಆರ್ಟಿಸ್ಟ್ ಹೋಗ್ಬಿಟ್ಟು ಸರ್ ನನ್ನ ಪೇಮೆಂಟು ಅಂತಂದಾಗ ನಂದ ಏನು ಅಂತ ಕೇಳಿದಾಗ ಇಲ್ಲ ಬೇಡ ನೀವು ಕೊಟ್ಟಿರೋದೇ ಸಾಕು ಬಿಡಿ ಅಂತ ಅಂದ್ಬಿಟ್ಟು ಆರ್ಟಿಸ್ಟ್ ಅವನ ಹೆಂಡ್ತಿಗೆ ಇನ್ಮೇಲೆ ಪೇಮೆಂಟ್ ಇಲ್ಲದೆ ಏನು ಒಪ್ಕೊಂಬೇಡ ಸರಿನಾ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲಿಂದ ನಂದ ಕತ್ತೆ ಬೇಡವಾ ಅಂದ್ಬಿಟ್ಟು ಹೋಗ್ತಾರೆ. ಅದನ್ನು ನೋಡಿಬಿಟ್ಟು ನಂದಂಗೆ ಸಿಕ್ಕಾಬಡೆ ಬೇಜಾರಾಗುತ್ತೆ. ಆ ಆರ್ಟಿಸ್ಟ್ಗಳು ಕೇಶವನ ಹತ್ರ ಬಂದುಬಿಟ್ಟು ಸಾರಿ ಬ್ರದರ್, ನಾನು ತುಂಬ ಟ್ರೈ ಮಾಡಿದೆ ಆದರೆ ಅವರು ತುಂಬ ಹೊಡೆದ್ಬಿಟ್ರು, ಅದರಿಂದ ನಾನು ಹೇಳ್ದೆ ಅಂದಾಗ ಕೇಶವ ಪರವಾಗಿಲ್ಲ ಬಿಡಿ, ನಿಮ್ಮ ಪೇಮೆಂಟ್ನ ನಾನು ಕಳಿಸ್ಕೊಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ಹೊರ್ಟೋಗ್ತಾರೆ. ವಲ್ಲಭ ಅಮೂಲ್ಯನ ಹತ್ರ ನಿಜ ಹೇಳು, ಇದನ್ನು ಯಾರು ಮಾಡಿಸಿದ್ದು ಅಂತ ಕೇಳಿದಾಗ ಅಮೂಲ್ಯ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಆಮೇಲಿಂದ ವಲ್ಲಭ ಸರಿ ಆಯಿತು ಬಾ ಹೋಗೋಣ ಅಂತ ಅಂದ್ಬಿಟ್ಟು ಅಮೂಲ್ಯನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ವಲ್ಲಭನ ಹತ್ರ ಮೀನಾ ಸಾರಿ ಕಣೋ ವಲ್ಲಭ, ಇದೆಲ್ಲ ಆಗಿದ್ದು ನನ್ನಿಂದ, ಈ ನಾಟಕದ ಐಡಿಯಾ ಕೊಟ್ಟಿದ್ದೆ ನಾನು. ಮಾವ ನೀನು ಒಳ್ಳೆ ಮನಸ್ಸನ್ನ ನೋಡಿಲ್ಲ ಅಲ್ವಾ, ಅಟ್ಲೀಸ್ಟ್ ನೀನು ನಾಟಕದಿಂದ ಆದರೂ ನೀನು ಒಳ್ಳೆ ಮನಸ್ಸೇನು ಅಂತ ಅರ್ಥ ಆಗಲಿ ಅಂತ ನಿನ್ನ ಮೇಲಿರೋ ಕೋಪ ಎಲ್ಲ ಕಮ್ಮಿ ಆಗುತ್ತೆ ಅಂತ ಮಾಡಿದ್ವಿ ಅಷ್ಟೇ ಅಂದ ಕೇಶವ. ಇದೆಲ್ಲ ಪ್ಲ್ಯಾನೆಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಇದಕ್ಕೆ ಮೀನಾ, ಇದೆಲ್ಲ ಮಾಡಿಬಿಟ್ಟು ನಾನು ಸರಿ ಮಾಡ್ತೀನಿ ಅಂದಾಗ ವಲ್ಲಭ ಅದಕ್ಕೆ ನನಗೇನು ಬೇಜಾರಾಗಿಲ್ಲ ಅದಕ್ಕೆ, ಆದರೆ ಒಂದೇಳ ಅಂತಂದಾಗ ಮೀನಾ ಏನು ಅಂತ ಕೇಳಿದಾಗ ವಲ್ಲಭ ಒಳ್ಳೆತನ ಅನ್ನೋದು ಪ್ರದರ್ಶನಕ್ಕೆ ಇಡೋದಿಲ್ಲ, ನಾನು ಆ ಸಹಾಯ ಮಾಡಿದೆ ಇದು ಮಾಡಿಕೊಂಡೆ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳೋ ಅಂಥದ್ದಲ್ಲ, ಅದೆಲ್ಲ ನಮ್ಮ ಆತ್ಮಸಾಕ್ಷಿಗೆ ನಾವು ಕೊಟ್ಕೊಳ್ಳೋ ಅಂಥ ಉತ್ತರ. ಅಯ್ಯೋ ನೀವೆಲ್ಲ ಏನಕ್ಕೆ ಬೇಜಾರು ಮಾಡ್ಕೊ, ನನ್ನ ಟೈಮು ನನ್ನ ಹಣೆ ಬರಹ ಎರಡೂ ಸರಿ ಇಲ್ಲ, ಅದಕ್ಕೆ ನೀವೇನು ಮಾಡೋಕ್ಕಾಗುತ್ತೆ, ಮುಂಚೆಯಿಂದನೂ ನಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಾನೆಲ್ಲ ತಪ್ಪಾಗೆ ಕಾಣಿಸ್ತೀನಿ, ಇವತ್ತು ನೋಡಿ ನಾನು ಏನೇ ಮಾಡದೆ ಹೋದ್ರು ಅಪ್ಪನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನೇ ಮಾಡಿಸ್ದೆ ಅನ್ನಂಗೆ ಆಯ್ತಲ್ವಾ, ಇನ್ನೂ ಎಷ್ಟು ಸಲ ಆಗುತ್ತೆ ಅಂತ ನನಗೇ ಗೊತ್ತಿಲ್ಲ, ಅಪ್ಪನಿಗೆ ನನ್ನ ಮೇಲಿರೋ ಬೇಸರ ಕೋಪ ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೋ ನನಗೆ ಗೊತ್ತಿಲ್ಲ, ನನಗೂ ಅಭ್ಯಾಸ ಆಗೋಗಿದೆ, ಮನೆ ಒಳಗಡೆ ಇದ್ದೆ ಟೆಂಟಿಗೆ ಬಂದಿದ್ದೀನಿ, ಅಪ್ಪಂಗೆ ಅಟ್ಲೀಸ್ಟ್ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇದೆ ಅಂತ ಅಂದ್ಕೊಂಡೆ, ಗೌರವ ಇದೆ ಅಂತ ಅಂದ್ಕೊಂಡೆ, ಆದರೆ ಅದು ಇಲ್ಲ ಅಂತ ಇವತ್ತು ಪ್ರೂವ್ ಆಗೋಯ್ತು ಅಷ್ಟೇ, ಪರವಾಗಿಲ್ಲ ಬಿಡಿ ನಾನು ಹಣೆ ಬರದಲ್ಲಿ ಬರ್ದಂಗೆ ಆಗುತ್ತೆ ಅಂತ ಹೇಳ್ದಾಗ ಗಿರಿಜಾ ನೀನು ಆ ಥರ ಎಲ್ಲ ಅನ್ಕೋಬೇಡಕ್ಕಂದ, ನೋಡು ಕುದಿಯೋ ನೀರಲ್ಲಿ ಪ್ರತಿಬಿಂಬ ನೋಡೋಕೆ ಹೋಗ್ಬೇಡ್ದು ಕಣೋ, ಆ ನೀರು ತಿಳಿ ಹಾಕೋವರೆಗೂ ಸ್ವಲ್ಪ ಕಾಯಬೇಕು, ಹಾಗೆ ನಿಮ್ಮ ಅಪ್ಪ ಸ್ವಲ್ಪ ಸಿಟ್ಟಲ್ಲಿದ್ದಾರೆ ಅವರಿಂದ ಕ್ಷಮೆ ಸಿಗುತ್ತೆ ಅಂತ ಅಂದ್ಕೊಂಡು ನೀನು ಹಿಂಗೆ ಹತಾಶನ ಆಗ್ಬೇಡ ಕಣೋ ಅಂತ ಹೇಳಿದಾಗ ವಲ್ಲಭ ಅಪ್ಪಂಗೆ ನನ್ನ ಮೇಲಿರೋದು ಕೋಪ ಅಲ್ಲ ತಾತ್ಸಾರ, ಇವನು ಯಾವತ್ತೂ ಉದ್ಧಾರ ಆಗೋದಿಲ್ಲ ಅಂತ, ಇದು ಯಾವತ್ತೂ ಬದಲಾಗಲ್ಲ ಅಂತ ನಂಗೆ ಯಾವತ್ತೂ ಗೊತ್ತಾಗೋಗಿದ್ದೆ, ನೀವು ಯಾಕೆ ಇಷ್ಟೆಲ್ಲ ಫೀಲ್ ಮಾಡ್ಕೋತಾ ಇದ್ದೀರಾ, ಯಾಕೆ ಎಲ್ಲರೂ ಇಷ್ಟು ಮುಖ ಓದಿಸ್ಕೊಂಡು ನಿಂತಿದ್ರೆ, ಎಲ್ಲರೂ ಸ್ಮೈಲ್ ಮಾಡಿ ಅದಕ್ಕೆ ನಿಮ್ಮ ಐಡಿಯಾ ಅಂತೂ ಸಖತ್ತಾಗಿತ್ತು, ಆದರೆ ನನ್ನ ಹಣೆ ಬರ ಸರಿ ಇರಲಿಲ್ಲ, ಅಂದರೆ ನೀವು ಮುಂಚೆನೇ ಇದೆಲ್ಲ ಪ್ಲ್ಯಾನ್ ಮಾಡೋದಿತ್ತು ಅಂದರೆ ಸ್ಕ್ರಿಪ್ಟ್ ಕೊಟ್ಬಿಡಿ, ಅವಾಗ ನಾನು ಪ್ಲ್ಯಾನ್ ಮಾಡ್ಕೋತಿದ್ದೆ, ಕರಿಬೇಕು ನೀನು ಯಾಕೆ ಹಾಗೆ ನಿಂತಿದ್ಯಾ, ಇವ್ರಿಗೆಲ್ಲ ಹೇಳೋ ಕೂಲಾಗಿಡೋಕ್ಕೆ ಅಂತ ನಾನೆಲ್ಲ ಬಿಂದಾಸಾಗಿದ್ದೀನಿ, ಆದರೆ ಈ ಟೆಂಟು ಜೀವನ ಬಿಂದಾಸಾಗಿದೆ ನನಗೆ, ನೀವೆಲ್ಲ ಮನೆಗೆ ಹೋಗಿ ವಜುಮುನೆ ನೋಡಿದ್ರೆ ಅಷ್ಟೇ, ನಿಮ್ಮನ್ನೆಲ್ಲ ನೋಡಿದ್ರೆ ನಿಮ್ಮನ್ನೇ ಈ ಟೆಂಟಲ್ಲಿ ಇರೋಕ್ಕೆ ಹೇಳ್ತಾರೆ, ಆಮೇಲೆ ಈ ಟೆಂಟಲ್ಲಿ ಮೊದಲೇ ಜಾಗ ಇಲ್ಲ ಅಣ್ಣ, ಇವ್ರನ್ನೆಲ್ಲ ಕರ್ಕೊಂಡೋಗಿ ಕುಳ್ಳಿ ಹೋಗೆ ನೀನು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾನೆ. ಇದೆಲ್ಲ ಸೀನ್ಗಳನ್ನ ಅಲ್ಲಿ ನಿಂತ್ಕೊಂಡು ಪ್ರಿಯಾ ಮತ್ತು ಅವರಮ್ಮ ಕೇಳಿಸ್ಕೊತಾ ಇರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಅವರೆಲ್ಲ ಹೋದ ತಕ್ಷಣ ನಂದನೂ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ನಂದ ಆಮೇಲೆ ಅಂದರೆ ನಾಟಕ ಮಾಡೋಕ್ಕೆ ಹೇಳಿದ್ದು ವಲ್ಲಭ ಅಲ್ವಾ ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಪ್ರಿಯವರಮ್ಮ ಅಲ್ಲ ಅದಕ್ಕೆ ಅಷ್ಟು ಬೇಗ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಮ್ಮನ್ನು ಹೋಗಿ ಕೊಡಿ ಅಂತ ಯಾಕೆ ಹಿಂಗೆ ಪ್ಲ್ಯಾನ್ ಮಾಡ್ತಾಯಿರೋ, ಅಂದರೆ ನಾವಿಬ್ಬರೂ ಕಳಿಸ್ಬಿಟ್ಟು ಅವ್ರ ಮಗನ ಪುರುಷೋತ್ತಮ ಅಂತ ತೋರಿಸೋದಕ್ಕೆ ನಿಮ್ಮ ಮಾವನ ಮುಂದೆ ಹಿಂಗೆಲ್ಲ ಮಾಡಿ ನಾಟಕ ಮಾಡಿದ್ರು, ಒಂದು ರೀತಿ ಇದು ಒಳ್ಳೆಯದೇ ಆಯಿತು, ಯಾಕಂದರೆ ನಿಮ್ಮ ಮಾವಂಗೆ ಅವ್ನು ಕೆಟ್ಟವನು ಅಂತ ಇದಾಯಿತು, ಅವ್ರ ತಲೆ ಮೇಲೆ ಅವರೇ ಚಪ್ಪಡಿ ಕಲ್ಲು ಹೇಳ್ಕೊಂಡ್ರು, ಆಮೇಲೆ ಚಪ್ಪಡಿ ಕಲ್ಲು ನಮ್ಮ ಕಾಲ ಮೇಲೂ ಬಿದ್ದೋಗ್ತಿತ್ತು ಅಂದಾಗ ಪ್ರಿಯಾ ಅದಕ್ಕೆ ದೇವ್ರು ಹೇಳಿದ್ದು ಒಳ್ಳೇದು ಯಾವತ್ತೂ ಒಳ್ಳೆಯವ್ರಿಗೆ ಆಗೋದು ನಾವು ಅಂತ ಅಂದಾಗ ಅವರಮ್ಮ ನಾವಿಬ್ಬರು ತುಂಬ ಒಳ್ಳೆಯವ್ರ ಕಣೆ ಅಂತ ಹೇಳ್ತಾರೆ. ಇಲ್ಲಿ ಮೀನಾ ಫುಲ್ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಕೇಶವ ಬಂದು ಮೀನಮ್ಮ ಯಾಕೆ ಹಿಂಗೆ ಕೂತಿದ್ಯಾ ಅಂದಾಗ ಮೀನಾ ಏನಿಲ್ಲ ಕೇಶವ ಅಂತ ಹೇಳ್ತಾನೆ. ಆಮೇಲೆ ಕೇಶವ ಗೊತ್ತಾಯಿತು ಬಿಡು, ಇನ್ನೂ ಬೆಳಗ್ಗೆ ಬಗ್ಗೆದೇ ಯೋಚನೆ ಮಾಡ್ತಿದ್ಯಲ್ವ, ನಮ್ಮ ಪ್ಲ್ಯಾನ್ ವರ್ಕ್ ಆಗಿಲ್ಲ ಅಂದರೆ ಏನಾಯಿತು ಅಂದಾಗ ಮೀನಾ ನಂಗೆ ತುಂಬ ಬೇಜಾರಾಗ್ತಿದೆ ಕೇಶವ, ಮಾವನ ದೃಷ್ಟಿಲಿ ವಲ್ಲಭ ಇಮೇಜ್ ಸರಿ ಮಾಡೋಕ್ಕೋಗಿ ಇನ್ನಷ್ಟು ಹಾಳು ಮಾಡಿಬಿಟ್ಟೆ ಅಲ್ಲ ನಾನು, ಪಾಪ ವಲ್ಲಭ ಅದೆಷ್ಟು ಅಂದ್ಕೊಂಡೆ ಏನು ಅಂದ ಕೇಶವ, ನಾನು ಏನು ಮಾಡೋಕ್ಕಾಗತ್ತಾ, ಆ ವಲ್ಲಭ ಬಂದು ಅವ್ರಿಗೆ ಬೈಯೋಷ್ಟರಲ್ಲಿ ಅಪ್ಪ ಬಂದು ಬೈದ್ಬಿಟ್ರು ಅಂದಾಗ ಮೀನಾ ಹೌದು ಮಾವ ಮತ್ತು ವಲ್ಲಭ ಇಬ್ಬರು ಒಂದೇ ಥರ, ಈ ಥರ ವಿಚಾರದಲ್ಲಿ ಇಬ್ಬರು ಒಂದೇ ಥರ ರಿಯಾಕ್ಟ್ ಮಾಡ್ತಾರೆ, ನಾವೇನೋ ಸ್ವಲ್ಪ ಹುಷಾರಾಗಿ ಪ್ಲ್ಯಾನ್ ಮಾಡಬೇಕಿತ್ತು ಅಂದಾಗ ಕೇಶವ ಸರಿ ಆಯಿತು ನೀನು ಈ ವಿಚಾರ ಬಿಡ್ತೀಯಾ ಅಂದಾಗ ಮೀನಾ ನನಗೆ ಈ ವಿಚಾರದಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಪಾಪ ವಲ್ಲಭ ನನ್ನಿಂದಾಗಿ ಮಾವನ ದೃಷ್ಟಿಯಲ್ಲಿ ಇನ್ನೂ ಕೆಟ್ಟವನ ಕಾಣಿಸ್ಕೊಂಡಲ್ಲ, ಅದು ನನಗೆ ಎಷ್ಟು ಗಿಲ್ಟ್ ಕಾಡ್ತಿದೆ ಗೊತ್ತಾ ಅಂತಂದಾಗ
ಕೇಶವ ನೋಡು ಮೀನಮ್ಮ, ಇವೆಲ್ಲ ಬಿಟ್ಬಿಡು, ನಾವಿಬ್ಬರು ಸೇರಿದ್ವಿ ಅಲ್ಲ ಈ ಪ್ಲ್ಯಾನಲ್ಲಿ, ನನಗೂ ಗಿಲ್ಟ್ ಇದೆ ಇದರಲ್ಲಿ. ಅಪ್ಪನ ಹತ್ರ ಹೋಗ್ಬಿಟ್ಟು ಈ ಪ್ಲ್ಯಾನೆಲ್ಲ ಮಾಡಿದ್ದೆಲ್ಲ ನಾನು ಅಂತ ಹೇಳ್ಬೋದಿತ್ತು, ಆದರೆ ಹಿಂಗೆಲ್ಲ ಮಾಡಿದ್ದೀವಿ ಅಂತ ಗೊತ್ತಾದರೆ ಅವ್ರ ಮನ್ಸಿಗೆ ಇನ್ನೂ ನೋವಾಗುತ್ತೆ, ಅದಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೇ. ಮೀನಾ ಚೀರಪ್, ಇನ್ನೊಂದು ಪ್ಲ್ಯಾನಿಂಗ್ ಮಾಡೋಣ ನಾವು, ಸರಿನಾ? ಇವಾಗ ನೋಡು ಅಪ್ಪನ ವಲ್ಲಭನ ವಾಪಸ್ ಕರ್ಕೊಂಬರಂಗೆ ಮಾಡೋಣ ಅಂತಂದಾಗ ಮೀನಾ ಇನ್ನೊಂದು ಪ್ಲ್ಯಾನ್ ಅಂದಾಗ ಕೇಶವ, ಹ್ಞೂ ಮೀನಾ, ಇವಾಗ ನೀನು ಪ್ಲ್ಯಾನ್ ಮಾಡಿದೆ ವರ್ಕ್ ಆಗಲ್ಲ, ಈಗ ಕೇಶವ ಪ್ಲ್ಯಾನ್ ಮಾಡ್ತಾನೆ 100% ವರ್ಕ್ ಆಗುತ್ತೆ ಅಂದಾಗ ಮೀನಾ ಏನದು ಅಂದಾಗ ಕೇಶವ, ಏನು ಗೊತ್ತಾ ಮೀನಾ, ನಾನು ಮಾಧವಣ್ಣ ರಾತ್ರಿ ಫುಸ್ಕಾಕೊಂಡು ಹೋಗ್ಬಿಟ್ಟು ವಲ್ಲಭನ ಟೆಂಟ್ ಹತ್ರ ಹೋಗ್ಬಿಟ್ಟು ಎದುರಿಸಿ ಬೆದರಿಸಿ ಟೆಂಟ್ನ ಕಿತ್ತಾಕ್ತೀನಿ. ಆ ವಲ್ಲಗ ಒಬ್ಬನೇ ನಡು ರಾತ್ರಿಲಿ ಬೀದಿಲಿ ಚಳಿ ಮಳೆಯಲ್ಲಿ ನಡುಕ್ತಾ ಇರ್ತಾನೆ. ಅದನ್ನು ಅಪ್ಪ ನೋಡಿಬಿಟ್ಟು ಮನ್ಸಿಗೆ ಕರ್ಗೋಗ್ಬಿಟ್ಟು ನೀರಾಗಿ ಹರಿದೋಗ್ಬಿಡುತ್ತೆ. ಆ ನೀರಲ್ಲಿ ತೇಲ್ಕೊಂಡು ವಲ್ಲಭ ಬರ್ತಾನೆ. ಆಮೇಲೆ ನಮ್ಮಪ್ಪ ಗಟ್ಟಿ ವಾಯ್ಸಲ್ಲಿ, ಗಿರಿಜಾ ಅವ್ನು ಈ ಮನೇಲಿ ಇರಲಿ ಬಿಡು ಅಂತಾರೆ. ಎಂಥ ಪ್ಲ್ಯಾನ್ ಮಾಡಿಬಿಟ್ಟೆ ನಾನು ಅಂತ ಹೇಳ್ತಾನೆ. ಮೀನಾ ಫುಲ್ ಕೋಪದಲ್ಲಿರ್ತಾರೆ. ಅದಕ್ಕೇನೆ ಕೇಶವ, ನೀನು ಈ ಪ್ಲ್ಯಾನ್ ಕೇಳ್ಬಿಟ್ಟು ಕಳೆದೋಗ್ಬಿಟ್ಟ, ಏನು ಡೈರೆಕ್ಷನ್ ಮಾಡ್ತೀನಿ ಅಂತ. ನಾನು ಹಂಗೇನೆ ಮೀನಾ, ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಹೆವಿ ಟ್ಯಾಲೆಂಟೆಡ್, ಆದರೆ ಬೆಳಕಿಗೆ ಬಂದಿಲ್ಲ. ಈಗ ನನ್ನ ತಮ್ಮನ ಜೀವನದಲ್ಲಿ ಬೆಳಕು ತರೋಕ್ಕಾದ್ರೆ ಈ ಟ್ಯಾಲೆಂಟ್ ಯೂಸ್ ಆಗಲಿ ಅಂದಾಗ ಮೀನಾ, ಕೇಶವ ನಿನ್ನ ತಲೆ ಅಂತಂದಾಗ ಬಾರಿಸ್ಬಿಡ್ತೀನಿ ನೋಡು ಅಂತಂದಾಗ ಕೇಶವ, ಯಾಕೆ ಈ ಪ್ಲ್ಯಾನ್ ಇಷ್ಟ ಆಗಲಿಲ್ವ ನಿನಗೆ ಅಥವಾ ಅರ್ಥ ಆಗಲಿಲ್ವ ನಿನಗೆ, ಇನ್ನೊಂದು ಸಲ ಹೇಳಲ್ಲ ಅಂತಂದಾಗ ಮೀನಾ, ಕೇಶವ ಡಬ್ಬ ಪ್ಲ್ಯಾನೇ ಎಸ್ಸಲಿ ಹೇಳ್ತೀಯಾ ಅಂದಾಗ ಕೇಶವ, ನೋಡು ಜಸ್ಟ್ ಇಮ್ಯಾಜಿನ್, ನಾನು ಮಾಧವಣ್ಣ ಮುಸ್ಕಾಕೊಂಡು ಕತ್ಲೇಲಿ ಹೋಗಿ ವಲ್ಲಭ ಇರೋದನ್ನ ಟೆಂಟ್ನ ಕಿತ್ತು ಬಿಸಾಕಿ ಇನ್ನೇನು ಅಂದಾಗ ಮೀನಾ, ಆವಾಗ ಮಾವ ನೀವಿಬ್ಬರು ಇರೋದನ್ನ ನೋಡ್ಬಿಟ್ಟು 2 ಬಾರಿಸ್ತಾರೆ. ಹಾಕೊಂಡಿರೋ ಮೊಸನ ತೆಗೆದು ನೋಡಿದಾಗ ನೀವಿಬ್ಬರೇ ಅಂತ ಗೊತ್ತಾಗುತ್ತಲ್ಲ, ಆವಾಗ ಇನ್ನೆರಡು ಸೇರಿಸಿ ಬಾರಿಸ್ತಾರೆ. ಆವಾಗ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ಏನು ಪ್ಲ್ಯಾನ್ ಸಕ್ಕತ್ತಾಗಿದೆ ಕೇಶವ. ಅವಾಗ ಮಾವ ನಿನ್ನೂ ಮತ್ತು ಮಾಧವಣ್ಣನೂ ಹೊರಗಾಗ್ತಾರೆ. ಆಗ ನಾವು 3 ಜನ ಸೇರಿಕೊಂಡು ಅದನ್ನೆಲ್ಲ ಪ್ಲ್ಯಾನ್ ನಿಮ್ಮನ್ನೆಲ್ಲ ಮತ್ತೆ ತರಕ್ಕೆ ಪ್ಲ್ಯಾನ್ ಮಾಡ್ಬೇಕು ನಾನು ಅಂದಾಗ ಕೇಶವ, ಮತ್ತೇನು ಮಾಡೋದು, ಯಾವ ಪ್ಲ್ಯಾನು ಬೇಡ ಏನು ಬೇಡ ಸುಮ್ಮನೆ ಕೂತ್ಕೋ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಪ್ರಿಯಾ ಅವರಮ್ಮ, ನೋಡು ಪ್ರಿಯಾ, ನಾವು ಎಲ್ದಿರೋ ಟೈಮ್ ನೋಡಿ ಏನೆಲ್ಲ ಮಾಡಿದ್ದಾರೆ, ನಾವು ಇಲ್ಲದೆ ಇರೋದೇ ಸರಿ ಹೋಯ್ತು. ಆದರೆ ಈ ಪ್ಲ್ಯಾನ್ ವರ್ಕ್ ಆಗಿಬಿಟ್ಟಿದ್ರೆ ವಲ್ಲಭ ಮನೆ ಬಂದುಬಿಟ್ಟಿದ್ರೆ ಏನೇ ಗತಿ, ವಲ್ಲಭ ಈ ಮನೆಯೊಳಗೆ ಬರಬೇಡ್ದು ಅಂತಂದು ದ್ವೇಷ ನನಗೇನಿಲ್ಲ, ಆದರೆ ಅವರೆಲ್ಲ ದೂರ ಇದ್ದರೆ ನಿನಗೆ ಅನುಕೂಲ, ನೀನು ಸ್ವಲ್ಪ ಯೂಸ್ ಮಾಡ್ಕೋಬೋದು ಅಂತ ಅಂದಾಗ ಪ್ರಿಯಾ, ಅಲ್ಲ ಇವ್ರು ಇವತ್ತೇನೋ ಅವ್ರು ಮಾಡಿರೋ ಪ್ಲ್ಯಾನು ಹಳ್ಳಕ್ಕೆ ಹಿಡ್ದಾರೆ, ಹಂಗಂತ ಇವ್ರು ಸುಮ್ಮನೆ ಇರ್ತಾರೆ, ನಾಳೆ ಇನ್ನೊಂದು ಪ್ಲ್ಯಾನ್ ಮಾಡೇ ಮಾಡ್ತಾರೆ. ಆಗ ವಲ್ಲಭ ಮನೆಯೊಳಗಡೆ ಬಂದರೆ ಏನು ಮಾಡೋದಮ್ಮ ಅಂದಾಗ ಪ್ರಿಯವರಮ್ಮ, ನೋಡು ಪ್ರಿಯಾ, ನಮಗಿರೋ ಒಂದೇ ಒಂದು ಕಂಟಕ ಅಂತ ಆ ಟೆಂಟೇನೆ, ಆ ಟೆಂಟ್ನೇನಾದರೂ ಮಾಡಲೇಬೇಕು. ವಲ್ಲಭ ಆ ಟೆಂಟಲ್ಲಿ ಇರೋವರೆಗೂ ಇವರೆಲ್ಲ ಕರಳು ಚುರುಕು ಅಂತಾನೆ ಇರುತ್ತೆ, ಏನಾದರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಅಷ್ಟೇ ಆದರೂ ನಿಮ್ಮ ಮಾವಂದು ಎತ್ಕರಳಲ್ವಾ, ಚುರುಕು ಅಂದ್ಬಿಡುತ್ತೆ. ವಲ್ಲಭನ ನೋಡ್ತಾ ನೋಡ್ತಾ ಅವ್ರನ್ನ ಕ್ಷಮಿಸ್ಬಿಟ್ಟು ಮನೆಯೊಳಗೆ ಕರ್ಕೊಂಬಂದ್ಬಿಟ್ರೆ ಅಂತ ಹೇಳಿದಾಗ ಪ್ರಿಯಾ, ನಮ್ಮ ಮಾವ ನೋಡೋಕೆ ಸ್ಟ್ರಿಕ್ಟ್ ಅನ್ಸಿರೋ ಅವ್ರ ಮನ್ಸು ಬೇಗ ಕರ್ಗೋಗುತ್ತೆ ಅಂತಂದಾಗ ಅವರಮ್ಮ, ಅದಕ್ಕೆ ಕಣೆ ಹೇಳ್ತಿರೋದು, ಆದಷ್ಟು ಬೇಗ ಟೆಂಟ್ನಾಗ ಎತ್ತಂಗಡಿ ಮಾಡಿಸ್ಬಿಟ್ಟು ವಲ್ಲಭನ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಕಳಿಸ್ಬಿಡ್ಬೇಕು. ಇವೆಲ್ಲ ಸಮಸ್ಯೆನೇ ಇರೋದಿಲ್ಲ ಕಣೆ, ಅದಕ್ಕೆ ನಾನೇ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಇರು. ಏನು ಪ್ಲ್ಯಾನ್ ಮಾಡೋದಕ್ಕೆ ಆ ಮೀನಾ ಮತ್ತು ಅಮೂಲ್ಯಂಗೆ ಬರೋದಾ, ನಾನು ಅವ್ರ ಅಪ್ಪನ ಥರ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದಾಗ ಹ್ಞೂ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಈ ಕಡೆ ಗಿರಿಜಾ ಫುಲ್ ಬೇಜಾರಲ್ಲಿ ಕೂತ್ಕೊಂಡಿರ್ತಾಳೆ. ಆಗ ಮೀನಾ ಬಂದುಬಿಟ್ಟು, ಅತ್ತೆ ನಾನೇನೋ ಮಾಡೋಕ್ಕೆ ಹೋಗಿ ಅದೇನೋ ಆಯಿತು, ಇದು ನೀವು ಮನಸ್ಸಲ್ಲಿ ಇಟ್ಕೊಂಡು ನೊಂದ್ಕೋತಿದ್ದೀರಾ ಅಂತಂದಾಗ ಗಿರಿಜಾ, ಮೀನಾ ನಾನು ಹಂಗೆಲ್ಲ ಬೇಜಾರ ಅಂತೂ ಆಗ್ತಿದೆ, ಆದರೆ ನಿನ್ನ ಮೇಲಲ್ಲ ಕಣೆ, ಪಾಪ ನೀನು ನಿನ್ನ ಮೈದನ್ನ ಮನೆಯೊಳಗಡೆ ಬರಲಿ ಅಂತ ಏನೆಲ್ಲ ಮಾಡಿದೆ ನೀನು, ಆದರೆ ಏನು ಮಾಡೋದು, ಅದು ಯಾವುದು ನಾವು ಅಂದ್ಕೊಂಡಂಗೆ ಆಗಲೇ ಇಲ್ವಲ್ಲ. ಈ ಅಪ್ಪನ ಮಗನ ಮನಸ್ಸು ಕೋಪ ಇದು ಯಾವುದು ನಮ್ಗೆ ಹೊಸ್ತಲ್ಲ ಕಣೆ, ಚಿಕ್ಕಂದಿಂದನೂ ಹೀಗೇನೆ. ವಲ್ಲಭ ಏನಾದರೂ ತಪ್ಪು ಮಾಡಿ ಅವ್ರ ಹತ್ರ ಬಂದರೆ ಕೆಟ್ಟವನಾಗೆ ಕಾಣಿಸ್ತಾನೆ, ಆಮೇಲೆ ಅವ್ರ ಅಪ್ಪನ ಸಿಟ್ಟು ಕಮ್ಮಿ ಆಗುತ್ತೆ, ಆಮೇಲೆ ಎಲ್ಲ ವಿಚಾರ ಸರಿ ಹೋಗುತ್ತೆ. ಆದರೆ ಈಗ ಒಂದು ಕೋಪ ಒಂದು ಹೆಜ್ಜೆ ಮುಂದೆ ಹೊಟ್ಟೋಗಿದೆ. ನನಗೀಗ ಇನ್ನೂ ಹೆಚ್ಚು ಯೋಚನೆ ಆಗ್ತಿರೋದು ಅಮೂಲ್ಯನ ಬಗ್ಗೆ ಕಣೆ ಅಂತ ಹೇಳಿದಾಗ ಮೀನು, ಅಮೂಲ್ಯನ ಬಗ್ಗೆನಾ ಅಂತಂದಾಗ ಹ್ಞೂ, ಅಮೂಲ್ಯ ವಲ್ಲಭನೇ ನಂಬ್ಕೊಂಡು ಈ ಮನೆಗೆ ಬಂದಿದೆ. ಈಗ ವಲ್ಲಭನೇ ಮನೆಯಿಂದ ಹೊರಗಡೆ ಹೋಗಂಗಾಗಿದೆ. ಅವಳ ಮನಸ್ಥಿತಿ ಎಷ್ಟು ಕಷ್ಟ ಆಗ್ತಿದೆ ಕಣೆ. ಅಮೂಲ್ಯಂಗೆ ವಲ್ಲಭನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಬೇರೆ ಮಾತು, ಆದರೆ ಅಮ್ಮು ವಲ್ಲಭನ ತನ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ ಕಣೆ. ಇವಾಗ ಗಂಡ ಆದವನೇ ಮನೆಯಿಂದ ಹೊರಗಡೆ ಹೋಗಿ ಇಂಥ ಪರಿಸ್ಥಿತಿ ಫೇಸ್ ಮಾಡ್ತಿದ್ರೆ ಹೆಂಡ್ತಿ ಅದವಳು ಹೇಗೆ ತಡ್ಕೋತಾಳೆ ಅಂತಂದಾಗ ಮೀನಾ, ಪಾಪ ಅತ್ತೆ, ಅಮ್ಮ ಕೊರಗ್ತಾ ಇದ್ದಾಳೆ, ವಲ್ಲಭನ ಮನೆ ಒಳಗಡೆ ಬರೋವ್ರಿಗೆ ಅವಳಿಗೆ ಸಮಾಧಾನನೇ ಇಲ್ಲ ಅತ್ತೆ ಅಂತ ಹೇಳಿದಾಗ ಗಿರಿಜಾ, ನಮಗೆ ಪ್ಲ್ಯಾನ್ ವರ್ಕೌಟ್ ಆಗಿಲ್ಲ ಅಂತ ಬೇರೆ ಏನಾದರೂ ಮಾಡೋಣ ಅಂತಂದರೆ ಭಯ ಆಗ್ತಿದೆ ಕಣೆ. ಅಟ್ಲೀಸ್ಟ್ ನನಗೆ ವಲ್ಲಭ ಮನೆ ಮುಂದೆ ಆದರೂ ಟೆಂಟ್ ಹಾಕ್ಕೊಂಡಿದ್ದಾನೆ, ಅದು ಏನಾದರೂ ಹಾಳಾಗ್ಬಿಡುತ್ತೆ ಅಂತ ನಿಮ್ಮ ಮಾವ ಸಿಟ್ಟು ಮಾಡಿಕೊಂಡು ಆಮೇಲೆ ಅವ್ನು ಇನ್ನೂ ಬೇಜಾರು ಮಾಡಿಕೊಂಡು ಆಮೇಲೆ ನೀವು ಕಣ್ಣೆದ್ರಿಗಿರಲ್ಲ ಅಂತೆಲ್ಲ ಅದು ಹೊಟ್ಟೋಗ್ಬಿಟ್ಟು
ಸತ್ತೋಗ್ಬಿಟ್ರೆ ಅಂತ ಭಯ ಆಗ್ತಿದೆ ಕಣೆ ಮೀನಾ ಅಂದಾಗ ಮೀನಾ ಹಂಗೆಲ್ಲ ಏನೂ ಆಗೋದಿಲ್ಲ ಅತ್ತೆ, ದೇವ್ರಿದ್ದಾನೆ ಸುಮ್ಮನೆ ಇರಿ ಅಂತ ಸಮಾಧಾನ ಮಾಡ್ತಾಳೆ. ಗಿರಿಜಾ ಯೋಚನೆ ಮಾಡ್ಕೊಂಡು ನಿಂತಿರೋಷ್ಟರಲ್ಲಿ ಅಮೂಲ್ಯ ಬಂದುಬಿಟ್ಟು ಅತ್ತೆ ನಾನಿವತ್ತು ವಲ್ಲಭಂಗೆ ಊಟ ತೊಗೊಂಡೋಗಿ ಕೊಡ್ತೀನಿ ಅಂತಂದಾಗ ಆಯಿತು ತೊಗೊಂಡೋಗಿ ಕೊಡೋಗು ಅಂತ ಗಿರಿಜಾ ಹೇಳ್ತಾನೆ. ಆಮೇಲಿಂದ ಸರಿ ನೀನು ಬೆಳಗ್ಗೆಯಿಂದ ಏನು ಸರಿಗೆ ತಿಂದಿಲ್ಲ, ನೀನು ವಲ್ಲಭನ ಜೊತೆ ಹೋಗಿ ಊಟ ಮಾಡೋಗು ಅಂತಂದಾಗ ನಂದಾಶಲ್ಲಿ ಗಿರಿಜಾ ಅಂತ ಕಳೀತಾರೆ. ಆಮೇಲಿಂದ ಗಿರಿಜಾ ಸರಿ ಅವ್ನು ಹೋಗ್ತೀನಿ, ಒಂದು 5 ನಿಮಿಷ ಬಿಟ್ಕೊಂಡು ಹೋಗು ಸರಿನಾ ಅಂತ ಅಂದ್ಬಿಟ್ಟು ಹೋಗ್ತಾನೆ. ಆಮೇಲಿಂದ ಅಮೂಲ್ಯ ಒಂದು ತಟ್ಟೆ ಎತ್ಕೊಂಡು ಊಟ ಹಾಕ್ಕೊಳ್ಳೋಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಪ್ರಿಯೋರಮ್ಮ ಬಂದುಬಿಟ್ಟು ನನ್ನ ಮುದ್ದು ಬಂಗಾರ ಏನು ಮಾಡ್ತೀಯ ನೀನು ಅಂದಾಗ ಅಮೂಲ್ಯ ಅದು ಆಂಟಿ ಅಂತ ಅಂದ್ಬಿಟ್ಟು ಊಟದ ಬಾಕ್ಸ್ ತೆಗಿತಿರೋದನ್ನ ಅವ್ರ ಅಮ್ಮ ನೋಡ್ಬಿಡ್ತಾರೆ. ಅದಕ್ಕೇ ಪ್ರಿಯೋರಮ್ಮ ಮನಸ್ಸಲ್ಲಿ ನೀನು ವಲ್ಲಭಂಗೆ ಊಟ ತೊಗೊಂಡೋಗ್ತಿದ್ಯಾ, ನಿನ್ನೆ ನೋಡಿದ್ರೆ ಅವ್ರ ಅಣ್ಣಂದ್ರು ತೊಗೊಂಡೋಗಿ ಊಟ ಮಾಡಿಸ್ರು, ಇವತ್ತು ಈ ಚೋಟ್ ಮೆಣಸಿಕ ಸರ್ದಿನ ಅಮ್ಮು ಏನಮ್ಮ ಮಾಡ್ತಿದ್ಯಾ, ಓ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ಯಾ, ಅಯ್ಯೋ ನಾನು ಬೇರೆ ನನ್ನ ಮಗಳು ಬಂದಮೇಲೆ ಈ ಕೆಲಸ ಎಲ್ಲ ನಿನಗಿಲ್ವಲ್ಲ ಅಂತ ಅಂದ್ಕೊಂಡೆ ಅಂತ ಕೇಳಿದಾಗ ಅಮೂಲ್ಯ ಆಂಟಿ ನಿಮ್ಗೆ ಏನಾದರೂ ಬೇಕಿತ್ತ, ಆಗಲೇ ಊಟ ಮಾಡಿದಾಗ ಸರಿಯಾಗಿ ಊಟ ಮಾಡೋಕ್ಕೆ ಇಷ್ಟೇ ತಿಂದೆ ನಾನು, ಆಮೇಲೆ ಪಾತ್ರೆ ತೊಗೊಂಡ್ನಲ್ಲ ಈಗ ಸ್ವಲ್ಪ ಹಶ್ವಾದಂಗೆ ಆಗ್ತಿದೆ ಅಮ್ಮ, ಅದಕ್ಕೆ ಊಟ ಹಾಕ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ, ಪಲಾವ್ ತಿನ್ಕೊಂಡು ಹೋಗೋಣ ಅಂತ. ಓ ಇಲ್ಲೇ ಇದೆಯಲ್ಲ ಕೊಡಮ್ಮ ನಾನೇ ಬಡಿಸ್ಕೊತೀನಿ ಅಂತ ಜರುಗು ಅಂದ್ಬಿಟ್ಟು ಅವಳು ಊಟ ಎಲ್ಲ ಹಾಕೋತಾಳೆ. ಅಮೂಲ್ಯ ಅದು ಆಂಟಿ ಅನ್ನೋಷ್ಟರಲ್ಲಿ ಏನಮ್ಮ ಪಲಾವ್ ಸಖತ್ತಾಗಿದೆ ಅಮ್ಮ, ನಿಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾನು ಪಲಾವ್ ಎಷ್ಟು ಸಖತ್ತಾಗಿ ಮಾಡ್ತೀನಿ ಗೊತ್ತಾ, ಒಂದಿನ ಎಲ್ಲರೂ ನಮ್ಮ ಮನೆಗೆ ಬಂದ್ಬಿಟ್ಟು ಪಲಾವ್ ಪಾರ್ಟಿನೇ ಮಾಡಬೇಡ ಸರಿನಾ, ನಾನಂತೂ ಪಲಾವ್ಗೆ ಅಂಜೂರ ಖರ್ಜೂರ ಗೋಡಂಬಿ ಎಲ್ಲ ಹಾಕ್ತೀನಮ್ಮ ನಾನು ಅಂತ ಹೇಳ್ಬಿಟ್ಟು ತಿನ್ಬಿಡ್ತಾನೆ. ಅಷ್ಟರಲ್ಲಿ ಅಮೂಲ್ಯ ನಾನು ವಲ್ಲಭಂಗೆ ಇನ್ನೇನು ತೊಗೊಂಡೋಗ್ಲು ಆಗಲೇ ಬೇರೆ ಲೇಟಾಗಿ ಹೋಗಿದ್ದೆ, ಅವನಿಗೆ ಬೇರೆ ಹಸುವಾಗ್ತಾ ಇರುತ್ತೆ, ಏನು ಮಾಡಲಿ ಈಗ ನಾನು ಅಂತ ಅನ್ಕೋತಾ ಇರ್ತಾಳೆ. ಅದಕ್ಕೆ ಪ್ರಿಯೋರಮ್ಮ ಯಾಕಮ್ಮು ಒಂಥರ ಇದೆಯಾ, ಏನೋ ಮಾತೇ ಆಡ್ತಿಲ್ಲ, ಈ ಪಲಾವ್ ಬೇರೆ ಯಾರಿಗಾದ್ರೂ ಬೇಕಿತ್ತು, ನೀನು ಮೊದಲೇ ಹೇಳೋದು, ನಾನು ಎಂಜಲ್ ಬೇರೆ ಮಾಡಿಬಿಟ್ಟೆ, ಮನೆಯವ್ರದ್ದೆಲ್ಲ ಊಟ ಆಗಿದೆ ಇನ್ಯಾರಿಗಮ್ಮು, ಅಯ್ಯೋ ನನಗೆ ಬೇರೆ ಏನೂ ಅರ್ಥ ಆಗ್ತಿಲ್ಲ, ನಾನು ಪ್ರಿಯನ ಜೊತೆ ಹೋಗ್ಬಿಟ್ಟು ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಳೆ ತಟ್ಟೆಲಿ ಪಲಾವ್ ಹಾಕ್ಕೊಂಡು. ಅಮೂಲ್ಯ ಅದರಲ್ಲಿ ಮಿಕ್ಕಿರೋದೆಲ್ಲ ತಟ್ಟೆಗೆ ಹಾಕ್ಕೊಂಡು ಇದರಲ್ಲಿ ಇರೋದು ಒಂದೇ ತುತ್ತಿದೆ, ಇದು ವಲ್ಲಭಂಗೆ ಎಲ್ಲಿ ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಅನ್ಕೊಂಡು ಬರ್ತಾ ಇರ್ತಾಳೆ. ಇಲ್ಲಿ ವಲ್ಲಭ ಕುತ್ಕೊಂಡು ಅಯ್ಯೋ ಇದು ನಮ್ಮಪ್ಪ ಕೊಡ್ಸಿದ ಫೋನ್ ಇದು ಯಾಕೋ ಕೈ ಕೊಡೋಂಗಿದೆಯಲ್ಲ, ನೆಕ್ಸ್ಟ್ ಸಲ ಸಂಬಳ ಬರೋಷ್ಟರಲ್ಲಿ ಫೋನ್ ತೊಗೊಬೇಕು ನಾನು ಅಂತ ಅನ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಅಮೂಲ್ಯ ಬರ್ತಾರೆ, ಏನು ದೊಡ್ಡಬಳ್ಳಾಪುರ ಇಲ್ಲಿಗೆ ಬರ್ತಿದ್ಯಾ, ಈ ಟೈಮ್ಗೂ ನೀನು ರೆಡ್ ಡ್ರೆಸ್ಗೂ ಬರೀ ಏನೋ ಸಿಲಿಂಡ್ರ್ ಥರ ಕಾಣಿಸ್ತಿದ್ಯಾ, ಅದು ಬಡವ್ರ ಮನೆ ಕುತ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕೂರ್ಸೋಕೆ ಹೇಳ್ತಾನೆ. ಆಮೇಲೆ ಅಮೂಲ್ಯ ಕುತ್ಕೊಂಡ್ಮೇಲೆ ಊಟ ಬೇರೆ ತೊಗೊಂಬಂದಿದ್ಯಾ ಕೊಡಿಲಿ ಅಂದ್ಬಿಟ್ಟು, ನಾನೇನು ನಾಯಿ ಮರಿದು ಅನ್ಕೊಬಿಟ್ಟಿದ್ಯಾ, ಬರೀ ಇಷ್ಟೆಷ್ಟು ತೊಗೊಂಬಂದಿದ್ಯಾ, ನಾನೇನು ಇದನ್ನು ಕುಯ್ ಅಂತ ತಿನ್ನಲ್ಲ ನಾನು ಅಂತಂದಾಗ ಅಂದ್ಬಿಟ್ಟು ಅಮೂಲ್ಯನ ಮುಖ ನೋಡ್ತಾನೆ. ಅಮೂಲ್ಯ ನೋಡಿದ್ರೆ ಬೇಜಾರಲ್ಲಿ ಕುತ್ಕೊಂಡಿರ್ತಾಳೆ. ಹೋಗ್ಲಿ ಬಿಡು ಇದಕ್ಕೆ ಅಂತಕ್ಕೆ ಮುಖ ಚಿಕ್ಕದು ಮಾಡ್ಕೊಂಡು ಅಂದೇನು ನಿಂದು ಊಟ ಆಯ್ತಾ ಅಂದಾಗ ನಿನಗೆ ಉಂಡೆ ಒಂದು ತುತ್ತು ತರಂಗಾಯ್ತು ಕಣೋ, ಸಾರಿ ಕಣೋ ಅಂತಂದಾಗ ವಲ್ಲಭ ಇದು ಯಾಕೆ ಬೇಜಾರು ಮಾಡ್ಕೋತೀಯ, ಒಂದು ತುತ್ತಾದರೂ ನನಗೋಸ್ಕರ ಮಿಕ್ಕಿದೆಯಲ್ಲ ಅದಕ್ಕಾದ್ರೂ ಖುಷಿ ಆಯ್ತು ನನಗೆ, ಆದರೆ ಈ ಒಂದು ತುತ್ತನ್ನ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ ಅಂತಂದಾಗ ಕೇಶವ ಈ ಒಂದು ತುತ್ತಲ್ಲಿ ಅರ್ಧ ತಿನ್ನೋಣ ಬಾ ಪರವಾಗಿಲ್ಲ ನಾನು ಅಂತಂದ್ಬಿಟ್ಟು ಅಮ್ಮನ ಮುಖ ನೋಡ್ತಾನೆ. ಅದಕ್ಕೆ ನಾ ಅಮ್ಮನ ಬೇಡ ಕಣೋ ಪರವಾಗಿಲ್ಲ ಅಂದಾಗ ವಲ್ಲಭ ಏನು ಮಾಡೋದು, ನಿಮ್ಮಪ್ಪ ನೀನು ಚಿಕ್ಕ ವಯಸ್ಸಿನ ಗೋಲ್ಡನ್ ಸ್ಪೂನಲ್ಲಿ ಕೊಟ್ಟು ಬೆಳೆಸ್ಬಿಟ್ಟಿದ್ದಾರೆ, ಕೈ ತುತ್ತು ರುಚಿ ನಿನಗೆ ಹೆಂಗೆ ಗೊತ್ತು, ಆದರೆ ನಮ್ಮ ಮನೆಯಲ್ಲಿ ನಾವು ಏನೇ ತೊಗೊಂಡ್ರು ಮೊದಲು ಮಾಡ್ತಿದ್ವಿ ಶೇರಿಂಗ್ ಕಣೆ, ಅದಕ್ಕೆ ನಮ್ಮ ಬಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದು, ಶೇರಿಂಗ್ ಇಸ್ ಕೇರಿಂಗ್ ಕಣೆ, ಯಾಕೆ ನಿಮ್ಮ ಅಪ್ಪ ಇವನ್ನೆಲ್ಲ ಹೇಳ್ಕೊಟ್ಟಿಲ್ವಾ, ಇದರಲ್ಲಿ ಹಾಫ್ ಮಾಡ್ತೀನಿ, ಇದು ನಿನಗೆ ಇದು ನನಗೆ, ನನ್ನ ಸೈಡಲ್ಲಿ ನೀನು ಕೇಳೋಂಗಿಲ್ಲ, ನಿನ್ನ ಸೈಡಲ್ಲಿ ನಾನು ಕೇಳೋಂಗಿಲ್ಲ, ತಗೋ ಇದನ್ನು ಅಂತ ಅಂದ್ಬಿಟ್ಟು ಅವಳಿಗೆ ಕೈ ತುತ್ತು ಕೊಡ್ತಾನೆ. ಏನು ಇದನ್ನು ನೋಡ್ತಾ ಇದೆಯಾ, ನಾನೇನು ಇದನ್ನು ಶೇರ್ ಮಾಡಲ್ಲ, ತಿನ್ನು ಅಂತ ಅಂದ್ಬಿಟ್ಟು ಚೀರ್ಸ್ ಮಾಡ್ಕೊಂಡು ತಿಂತಾರೆ. ಆಮೇಲೆ ಅಮೂಲ್ಯ ಅವನ ಮುಖನೇ ನೋಡ್ತಿರ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ವಲ್ಲಭ ತೇಗ್ತಾನೆ. ಅದಕ್ಕೇನೆ ಅಮೂಲ್ಯ ಅಲ್ಲ ಕಾಡ್ಬಪ್ಪ ನೀನು ತಿಂದಿರೋದೇ ಒಂದೇ ತುತ್ತು, ಅದಕ್ಕೆ ತೇಗ್ ಬಂತ ನಿನಗೆ ಅಂದಾಗ ಇದು ಹೊಟ್ಟೆ ತುಂಬಿ ತೇಗ್ ಬಂದಿರೋದಲ್ಲ, ನೀನು ಅಟ್ಲೀಸ್ಟ್ ಎಷ್ಟೊಂದು ಸರ್ಕಸ್ ಮಾಡಿ ಒಂದು ತುತ್ತರ ತೊಗೊಂಬಂದಿರ, ಅದೆಷ್ಟು ತೃಪ್ತಿಯಾಗಿ ನಂಗೆ ಬಂದಿರೋ ತೇಗು ಅಂತ ಅಷ್ಟರಲ್ಲಿ ಅಮೂಲ್ಯಂಗೆ ನಗು ಬರುತ್ತೆ. ಆಮೇಲೆ ಇಬ್ಬರು ಚೆನ್ನಾಗಿ ನಗ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಪೊಲೀಸವ್ರು ಬಂದು ಇದನ್ನು ಇವ್ರ ಮನೆ ಅಂತ ಅಂದ್ಬಿಟ್ಟು ಮನೆ ಒಳಗಡೆ ಬರ್ತಾರೆ. ನಂದ ಬನ್ನಿ ಸರ್ ಕೂತ್ಕೊಳ್ಳಿ ಅಂತಂದಾಗ ಪೊಲೀಸವ್ರು ನಾನು ಇಲ್ಲಿ ಕೂತ್ಕೊಳ್ಳೋಕೆ ಬಂದಿಲ್ಲ ಅಂತಂದಾಗ ನಂದ ಏನು ವಿಚಾರ ಅಂದಾಗ ವಲ್ಲಭನೇ ನಿಮ್ಮ ಮಗನೇ ತಾನೇ ಅಂತಂದಾಗ ನಂದ ಅವನ್ನ ಕರೀರಿ ಅವನ ಜೊತೆ ಮಾತಾಡಬೇಕು ಅಂದಾಗ ವಲ್ಲಭ ಅವ್ನ ಮನೇಲಿಲ್ಲ ಅಂದಾಗ ಈಗ ಕರೀರಿ ಅವನ್ನ, ಈಗ ಮನೆ ಒಳಗಡೆ ವಲ್ಲಭ ಇರಬೇಕಷ್ಟೇ ಅನ್ನೋಷ್ಟೇ ವಲ್ಲಭ ಓಡ್ ಬರ್ತಾನೆ. ಆದರೆ ವಲ್ಲಭ ಮನೆ ಒಳಗಡೆ ಬರದೆ ಹೊರಗಡೆ ನಿಂತ್ಕೊಂಡಿರ್ತಾನೆ. ಅದಕ್ಕೇ ಗಿರಿಜಾ ವಲ್ಲಭ ಬಂದ ಅಂತ ಹೇಳ್ತಾನೆ. ಆಮೇಲೆ ಪೊಲೀಸವರೆಲ್ಲ ತಿರುಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.